ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜುಲೈ 2026 ಭಾನುವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಶತಭಿಷ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರ್ಣ. ಇವತ್ತಿನ ಈ ಒಂದು ಪಂಚಾಂಗ ಫಲ. ಈ ವಾರದ ಭವಿಷ್ಯಕ್ಕೂ ಮೊದಲು ಇವತ್ತಿನ ಪಂಚಾಂಗ ಸ್ಥಿತಿಗತಿಯ ಮೇಲೆ ಈ ವಾರ ಹೇಗಿದೆ, ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ನೋಡುವುದಕ್ಕೂ ಮೊದಲು ಒಂದು ವಿಶೇಷ ಕ್ಷೇತ್ರದ ಪರಿಚಯ ಮಾಡಿಸ್ತೇನೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದೆ. ತುಂಬಾ ವಿಶೇಷ, ಹೌದು. ಅದರಲ್ಲೂ ಯಾಕೆ ಈ ಕ್ಷೇತ್ರಕ್ಕೆ ಎಲ್ಲರೂ ಹೋಗಬೇಕು ಅನ್ನತಕ್ಕಂಥದ್ದು. ರಾಹು ಕುಜನ ಸಾರದಲ್ಲಿ ಧನಿಷ್ಠಾ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ಜುಲೈ 2ರಿಂದ ಹೆಚ್ಚು ಕಡಿಮೆ ಏಪ್ರಿಲ್ 10ರವರೆಗೂ ಇರತಕ್ಕಂಥ ಒಂದು ಭಾವ. ಧನಿಷ್ಠಾ ನಕ್ಷತ್ರ ಪ್ರಭಾವ ಬೀಭತ್ಸ. ಅಲ್ಲಲ್ಲಿ ಕೊಲೆ, ಸುಲಿಗೆ, ದರೋಡೆ, ವಂಚನೆ, ಮೋಸ, ಪ್ರಳಯ, ವಿಪರೀತವಾದಂಥ ಒಂದು ಆಘಾತಕಾರಿ ಪ್ರಭಾವಗಳು. ಆ ರಾಹು ಕುಜನ ಸಾರದಲ್ಲಿ ಇದ್ದು ಕುಜನನ್ನೇ ನೋಡ್ತಾನೆ. ದಟ್ ಈಸ್ ದಿ ಥ್ರೆಟ್ನಿಂಗ್ ಪಾಯಿಂಟ್. ಅದು ಒಂದು ನಮ್ಮನ್ನ ಭಯ ಬೀಳಿಸ್ತಿರ್ತಕ್ಕಂಥದ್ದು. ಭೂಮಿ ಕಂಪನ, ಭೂಕಂಪನ, ಜ್ವಾಲಾಮುಖಿ ಸ್ಫೋಟ, ವಿಚಿತ್ರವಾದಂಥ ಭಾವಗಳು. ಧರ್ಮದ ಹೆಸರಲ್ಲಿ, ದೇವರ ಹೆಸರಿನಲ್ಲಿ ಎಲ್ಲೆಲ್ಲೂ ಇನ್ನೂ ಒಂಥರ ಆತಂಕ. ಪೆಟ್ರೋಲ್ ಕಡಿಮೆ ಆಗಿದೆ, ಇನ್ನೂ ನಮಗೇನು ಕಡಿಮೆ ಮಾಡಿಲ್ಲ. ಏನೇನೋ ಕಲಬೆರಕೆಯ ಪ್ರಭಾವಗಳು. ಅಲ್ಲಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾರೆ. ಏನೇನೋ ನೋಡ್ತಿದ್ದೇವೆ. ನಮ್ಮ ಕಂಟ್ರೋಲ್ ಅಲ್ಲಿ ನಾವಿರಲ್ಲ. ವಿಚಿತ್ರ ಕೋರಿಕೆಗಳು, ವಿಚಿತ್ರ ಫೋರ್ಸ್. ಈ ವಿಚಿತ್ರ ಫೋರ್ಸ್ ವಿಚಿತ್ರವಾಗಿ ನಡೆದಾಗ ಭಗವಂತನೇ ನಿಂತು ದಂಡಯಾತ್ರೆ ಮಾಡಿಸುತ್ತಾನೆ. ಅದುವೇ ಒಂದು ವಿಶೇಷ ಶಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸ್ತಿದ್ದಾರೆ. ಆ ಶಕ್ತಿಯೇ ವೀರಭದ್ರ ಸ್ವಾಮಿ. ಹೌದು, ಅಪರೂಪದಲ್ಲೊಂದು ಅಪರೂಪ. ಈ ಒಂದು ಕ್ಷೇತ್ರ ನಮ್ಮ ಬೆಂಗಳೂರಿನ ಆನೇಕಲ್ ಮಾರ್ಗದಲ್ಲಿ ಹೋದ್ರೆ ಗುಮಳಾಪುರ ಅಂತ ಬರುತ್ತೆ. ಆ ಗುಮಳಾಪುರ ದಾಟ್ತಿದ್ದಾಗೆ ನಿಮಗೆ ತಳಿ ಕಡೆ ರಸ್ತೆ, ನಾಗೊಂಡಪಾಳ್ಯಂ ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೂ ನಮಗೂ ತುಂಬಾ ಒಂದು ಹತ್ತಿರದ ಅವಿನಾವಭಾವ ಸಂಬಂಧ. ನನಗೆ ಗೊತ್ತೇ ಇರಲಿಲ್ಲ. ಈ ಕ್ಷೇತ್ರದ ಬಗ್ಗೆ ಅಲ್ಲೊಂದು ರಿಸರ್ಚ್ ಮಾಡ್ತಾ ನಿಮಗದನ್ನು ಪರಿಚಯ ಮಾಡಿಕೊಡ್ಬೇಕು. ನನಗೇ ಗೊತ್ತಿರಲಿಲ್ಲ ಯಾವ ಜನ್ಮದ ಸುಕೃತವೋ ಪುಣ್ಯವೋ ಇಂಥದೊಂದು ಕ್ಷೇತ್ರದ ವಿಚಾರದಲ್ಲಿ. ನನಗಂತೂ ನಮ್ಮ ಕುಟುಂಬಕ್ಕೂ ಅಲ್ಲಿದೆ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನವರಿಗೆ ಇಟ್ಟಿರೋ ಹೆಸರು ವೀರಭದ್ರರೇ. ನೋಡಿ, ಆ ಸ್ವಾಮಿಯ ಸಂಕಲ್ಪದಿಂದ ಹುಟ್ಟಿದ್ದು ಅನ್ನತಕ್ಕಂಥದ್ದು. ನಮ್ಮ ಮನೆತನಕ್ಕೆ ನಮ್ಮ ಒಂದು ಹಿರಿಯರಿಗೆ ಗ್ರಾಮ ದೇವರು. ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂತೆ, ಜಾತ್ರೆ, ವಿಶೇಷವಾಗಿ ವೀರಭದ್ರೇಶ್ವರರ ಕೊಂಡೋತ್ಸವ, ಕೆಂಡೋತ್ಸವ ಎಲ್ಲ ನಡೆಯುತ್ತೆ. ವೀರಭದ್ರರ ಬಗ್ಗೆ ನಾನು ಹೇಳೋದೇನೂ ಬೇಕಿಲ್ಲ. ಅಂತ ಒಂದು ದಕ್ಷ ಬ್ರಹ್ಮನ ಸಂಹಾರಕ್ಕೆ ಭಗವಂತ ಶಿವಯ್ಯ ಬರೀ ತನ್ನ ಒಂದು ಜಡೆಯಿಂದ ಒಂದು ಕೂದಲನ್ನ ತೆಗೆದುಹಾಕಿ ವೀರಭದ್ರ ಅಂತ ಹೇಳ್ತಿದ್ದಾಗೆ ಆ ಒಂದು ರಕ್ಷಕನಾಗಿ. ಯಾಕಂದ್ರೆ ಅಮ್ಮ ಅಲ್ಲೊಂದು ನಡೆಯುತ್ತೆ, ಸತೀದೇವಿ. ಅಲ್ಲಿ ದಕ್ಷ ಬ್ರಹ್ಮರು ಒಂದು ದಕ್ಷ ಯಜ್ಞ ಅಂತ ಮಾಡ್ತಾರೆ. ಶಿವಯ್ಯನನ್ನ ಮದುವೆ ಆಗಿದ್ದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಬಲವಂತ, ಒತ್ತಡ, ಏನೋ ಒಂದು ಮದುವೆ ಆಗೋಗುತ್ತೆ. ಸ್ಮಶಾನವಾಸಿ, ಗಜ ಚರ್ಮಾಂಬರ, ಬೋಳೆನಾಥ, ಭಿಕ್ಷುಕ, ಹೋಗಿ ನಾನು ಯಾರು ಗೊತ್ತಾ? ದಕ್ಷ ಬ್ರಹ್ಮ. ಆ ಒಂದು ಚತುರ್ಮುಖ ಬ್ರಹ್ಮರ ಮಾನಸ ಪುತ್ರರು. ಅದರಲ್ಲಿ ದಕ್ಷ ಬ್ರಹ್ಮ.
ಆ ದಕ್ಷ ಬ್ರಹ್ಮನಿಗೆ 27 ಜನ ಹೆಣ್ಣು ಮಕ್ಕಳು. ಒಬ್ಬೊಬ್ಬ ಮಗುವಿನಿಂದಲೂ ಒಂದೊಂದು ಸೃಷ್ಟಿ ಕಾರ್ಯಗಳನ್ನ ಮಾಡತಕ್ಕಂಥದ್ದಿರುತ್ತೆ. ಅಂತ ಒಂದು ಸೃಷ್ಟಿ ಕಾರ್ಯಕ್ಕೆ ಸಾಕ್ಷಿಭೂತ ದಕ್ಷ ಬ್ರಹ್ಮ. ಆ 27 ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು ಅಶ್ವಿನಿ, ಭರಣಿ, ಕೃತಿಕಾ, ಇವರೇ ಚಂದ್ರನ ಧರ್ಮಪತ್ನಿ. ನಾನು ಯಾರು ಗೊತ್ತಾ? ಸೃಷ್ಟಿಕರ್ತ. ಹೋಗಿ ಹೋಗಿ ಇಂಥವನನ್ನ ಮದುವೆ ಆಗಿದ್ದಾಳೆ ನನ್ನ ಮಗಳು ಅನ್ನೋ ಕೊತ ಬೆಂಕಿ. ಆ ಇಷ್ಟವಿಲ್ಲದ ಮದುವೆ ನೋಡಿ. ಇದನ್ನೇ ವೈದಿಕವಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಹೆಣ್ಣು ಮಗು ಕೊಟ್ಟೆ ಹೆಣ್ಣು ಕುಲುಕೋರಕ್ಕೆ, ಮತ್ತೆ ಅಲ್ಲೊಂದು ಬಂಧ ಅನುಬಂಧ ತುಂಬಾ ಹಚ್ಚಿಸ್ಕೋಬಾರ್ದು. ನನ್ನ ಮನೆ ಅನ್ನುವುದು ಅದಲ್ಲ. ನನ್ನ ಮನೆ ಅನ್ನೋದು ತವರು ಮನೆ ಅಲ್ಲ. ಅದೊಂದು ಬಂಧ ಇರಬೇಕು. ಆದ್ರೆ ಅಲ್ಲಿಗೆ ಅಂಟಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಸೃಷ್ಟಿಯಲ್ಲಿ ತೋರಿಸ್ಕೊಟ್ಟಂಥದ್ದು. ಇವತ್ತು ನಮಗೆ ಡೈವರ್ಸ್ಗಳಾಗ್ತಿರೋದು, ಇನ್ನೊಂದು ಆಗ್ತಿರೋದು ಇದೇ ಕಾರಣ. ತುಂಬಾ ಇನ್ವಾಲ್ವ್ ಎಲ್ರು. ನಮ್ಮ ಮನೆ ಹೆಣ್ಮಕ್ಳು ಏನ್ ಮಾಡ್ತೀರಾ ಪಾಪ, ಬೆಳೆದು ನಿಂತು 25-30 ವರ್ಷದವ್ರಿಗೆ ಅಮ್ಮ ಅಪ್ಪನ ಜೊತೆಲಿದ್ದ ಅಮ್ಮ ಅಮ್ಮ ಅಂದೆ, ಅಪ್ಪ ಅಪ್ಪ ಅಂದೆ ಅಂತ ಒಂದು ಗೌರಿ ದೇವಿಯು ಕೂಡ, ಸತೀ ದೇವಿಯು ಕೂಡ ಅದೇ ಕರೆಯೋದಿಲ್ಲ. ವಿಶೇಷವಾಗಿ ಯಾವುದೇ ಯಜ್ಞಕ್ಕೆ ಆಧಿಪತ್ಯ ಶಿವನೇ. ಶಿವನನ್ನೇ ಕರೀದೆ ಎಲ್ರೂ ಕರೀತಿರ್ತಾರೆ. ವಿಷ್ಣುವನಿಂದ ಬ್ರಹ್ಮನಿಂದ ಎಲ್ಲರೂ ಬಂದಿರ್ತಾರೆ. ಶಿವನನ್ನು ಕರೆಯೋಲ್ಲ, ಹೋಗೋದು ಇಲ್ಲ. ಶಿವ ಕರೆಯದೆ ಹೋಗೋದು. ಅಳಿಯ ಅಂದ್ರೆ ಮಗನಿಗಿಂತ ಹೆಚ್ಚು. ಆ ನನ್ನ ಪರಂಧಾಮ ಹೋಗಲ್ಲ ಗೊತ್ತು. ಅಲ್ಲೊಂದು ಜಗನ್ನಾಟಕ ನಡೆಯಬೇಕಿತ್ತು. ಕಾಲಕ್ಕೆ ಕಾಲ ನನ್ನ ಸದಾಶಿವ. ಆದ್ರೆ ಸತೀದೇವಿಗೆ ತುಡಿತ. ಎಲ್ಲೋ ನಮ್ಮಪ್ಪ ಈ ಒಂದು ಯಜ್ಞದ ಆ ಸಂಕಲ್ಪದಲ್ಲಿ ನನ್ನ ಮರೆತು ಬಿಟ್ಟಿರ್ಬೇಕು. ಮಗಳನ್ನ ಯಾರಾದ್ರೂ ಮರಿತಾರ? ಏನೇ ಮನೆಯಲ್ಲಿ ಶುಭ ಕಾರ್ಯ ಆದರೂ ಮೊದಲ ಮಗಳನ್ನ, ಮುಖ್ಯವಾಗಿ ಮಗಳನ್ನ ಕರಿಬೇಕು, ಅಳಿಯನನ್ನು ಕರಿಬೇಕು. ಅಳಿಯನಿಗೆ ಪ್ರಾಧಾನ್ಯತೆ ಕೊಡಬೇಕು. ಅದರಲ್ಲೂ ಅಗ್ನಿಗೆ ಮೂಲ ವಿರಾಟ್ ಸ್ವರೂಪ. ಅಗ್ನಿದೇವನಿಗೆ ಸ್ವಾಹ ಶಕ್ತಿಯನ್ನು ಕೊಟ್ಟಿರೋದೇ ಶಿವಯ್ಯ. ಅಂಥದ್ರಲ್ಲಿ ಶಿವಯ್ಯನು ಬಿಟ್ಟು ಸತೀದೇವಿ ಇಲ್ಲ ನಾನು ಹೋಗಿ ಬರ್ತೇನೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ಬೇಕಾದ್ರೆ ಶಿವಯ್ಯ ನಿನ್ನ ಓಲೆ ಬಿಚ್ಚು ಕೊಟ್ಟು ಹೋಗಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ವೈದಿಕ ಸ್ತ್ರೀ, ಅದರಲ್ಲೂ ಧರ್ಮಪತ್ನಿ, ಮದುವೆ ಆಗಿರ್ತಕ್ಕಂಥ ಸ್ತ್ರೀ, ಬರೀ ಕಿವಿಯಲ್ಲಿ, ಮದುವೆ ಆಗದ ಸ್ತ್ರೀ ಸಮೇತ ನೆನ್ಪಿಟ್ಕೊಳ್ಳಿ, ಓಲೆ ಇರಬೇಕು. ಅದು ಒಂದು ಸುಮಂಗಲಿತನದ ಲಕ್ಷಣ. ಸುಮಂಗಲಿತನದ ಲಕ್ಷಣ ನೆನ್ಪಿಟ್ಕೊಳ್ಳಿ. ಅದುವೇ ನಿಜವಾದ ಸುಮಂಗಲಿತನ ಅಂತ ಕೂಡ ಹೇಳ್ತಾರೆ. ನಿನ್ನ ಓಲೆ ಬಿಚ್ಚು ಕೊಟ್ಟು ಹೋಗಮ್ಮ. ಬಿಚ್ಚೋಲೆ ಗೌರಮ್ಮ ಅನ್ನೋದು ಆಗಲಿಂದಲೇ ಬಂದಿದೆ. ಬಿಚ್ಚು ಕೊಟ್ಟು ಹೋಗು ಗೌರಮ್ಮ. ಗೊತ್ತು ಅವರಿಗೆ ಈಕೆ ಅಲ್ಲೊಂದು ನಡೆಯುತ್ತೆ, ಆಕೆ ನೆನಪಿನ ಅರ್ಥ. ಆಕೆಗೆ ಅದು ಗೊತ್ತಾಗಲ್ಲ. ಅದು ಬಿಚ್ಚಿದ್ದೆ ಸುಮಂಗಲಿ ಪ್ರಭಾವ ಹೋಯ್ತು. ಬಿಚ್ಚು ಕೊಟ್ಟು, ಇಲ್ಲ ಅಪ್ಪ ಕರೀತಿದಾರೇನೆ, ಕರೆದಿಲ್ಲ ಅಂದ್ರೂ ನಾನು ಹೋಗ್ಬರ್ತೀನಿ, ಬೇಡಮ್ಮ, ಕರೀದಿರೋ ಜಾಗಕ್ಕೆ ಹೋಗ್ಬಾರ್ದು, ಮೇಲ್ ಬಿದ್ದು ಹೋಗ್ಬಾರ್ದು, ಏನ್ ಹೇಳಿದ್ರು ಬೋಲ ಶಂಕರನನ್ನ, ಶಿವನನ್ನ ಒಪ್ಪಿಸ್ಬಿಟ್ಟು ಹೋಗ್ಬಿಡ್ತಾಳೆ. ಅಲ್ಲಿಗೆ ಹೋದ್ರೆ ಮರ್ಯಾದೆನೇ ಇಲ್ಲ. ತುಂಬಾ ನೊಂದ್ಕೋಬಿಡ್ತಾಳೆ. ನನ್ನ ಗಂಡನಿಗೆ ಮರ್ಯಾದೆ ಇಲ್ಲ, ಅವಮಾನ, ಅಲ್ಲ ಅವಮಾನ ಮಾಡ್ತಾನೆ, ಎಂತವನ್ ಹೆಂಡತಿ ಬಂದಿದ್ದಾಳೆ ನೋಡ್ರು ಅಂತ. ಛೀ. ಅದಕ್ಕೆ ನನ್ನ ಶಿವಯ್ಯ ಹೇಳ್ದ, ನನ್ನ ಗಂಡ ಹೇಳ್ದ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಧರ್ಮಕ್ಕೆ ಸಾಕ್ಷಿ ಅನ್ನೋದು ಧರ್ಮಪತ್ನಿಯೇ. ಆ ಪುಣ್ಯಾತಿಗೆ ತಡಿಲಾರ್ದೆ ನಿನ್ನ ಯಜ್ಞವೇ ಭಂಗವಾಗಿ ಹೋಗ್ಲಿ ಅಂತ ಯಜ್ಞಕ್ಕೆ ಧುಮುಕಿ ಜೀವ ಬಿಟ್ಬಿಡ್ತಾನೆ. ತಿಳಿದ ಶಿವ ಅರ್ಧನಾರೀಶ್ವರಪ್ಪ ತನ್ನ ಪತ್ನಿಗೆ ಯಾರೂ ಕೊಡದ ಸ್ಥಾನ, ಅರ್ಧ ಭಾಗವನ್ನು ಕೊಟ್ಟಂತ ಶಂಕರ. ಅಷ್ಟು ನಂಬಿಕೆ. ಆ ನಂಬಿಕೆ ಹೊಡೆದ ಮೇಲೆ ಆ ಉಗ್ರ ವ್ಯಗ್ರ, ಅಯ್ಯೋ ನನ್ನನ್ನ ಬಿಟ್ಟಿದ್ದಲ್ದೆ, ಮಗಳಿಗೆ ಈ ತರ ಮಾಡಿದ್ದಲ್ದೆ ಇದೆಲ್ಲ ನಡೀತಿದೀಯಾ, ಹೋಗು. ಈ ಒಂದು ದಕ್ಷ ಯಜ್ಞನ ಸಂಹಾರ ಆಗಬೇಕು, ದಕ್ಷ ಬ್ರಹ್ಮನ ಸಂಹಾರ ಅಂತೇಳಿ. ಆಗ ಸೃಷ್ಟಿಯಾಗಿದ್ದೆ ವೀರಭದ್ರ. ಅಂದ್ರೆ ನಾನು ಅನ್ನೋ ಅಹಂಕಾರ ಮನುಷ್ಯನಿಗೆ ಬಂದಾಗ ಅಲ್ಲೊಂದು ಸಂಹಾರ ಆಗ್ಬೇಕು. ರಾಹು ಕುಜನ ಸಾರ ನೆನ್ಪಿಟ್ಕೊಳ್ಳಿ. ರಾಹು ನುಗ್ಗಿದಾಗ, ನಮ್ಮ ಮೇಲೆ ಪ್ರಭಾವ ಬಿದ್ದಾಗ ನಾನೇ, ನಂದೇ, ನಮ್ಮದೇನೋ ಅನ್ನುವಂಥ ಒಂದು ವೈಪರೀತ್ಯ ಜಾಸ್ತಿ ಆಗುತ್ತೆ. ವಿಚಿತ್ರವಾದಂಥ ಒಂದು ಕೋರಿಕೆಗಳು, ಕೊಲೆಗಳು, ಸುಲಿಗೆಗಳು. ನೀವು ಮೊನ್ನೆ ಎಲ್ಲ ಕೇಳಿರ್ತೀರಿ, ಯಾರೋ ಸಾಯಿಸ್ಬಿಟ್ಟು ಬಾತ್ರೂಮ್ನೆಲ್ಲ ಅಗದು ಬಿಟ್ಟು ಪ್ಲಾಸ್ಟರ್ ಮಾಡಿಬಿಟ್ಟು ನಿತ್ಯ ಸ್ನಾನ ಮಾಡ್ತಿದ್ಲಂತೆ, ಕಂಡು ಹಿಡಿದಿದ್ದಾರೆ. ಅಂತೆ ಅಲ್ಲ, ತೆಗೆದಿದ್ದಾರೆ.
ಆ ಮಟ್ಟಕ್ಕೆ ಬೀಭತ್ಸ. ಮೊನ್ನೆ ನೋಡಿದ್ರೆ ಯಾರೋ ಮೆಟ್ರೋನಲ್ಲಿ ಎಲ್ರು ಗಾಬರಿ, ಹೌ ಟು ಕಿಲ್ ಎ ಮ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇಟ್ಕೊಂಡು ಒಂದು ಪುಣ್ಯಾತ್ಗಿತ್ತಿ ಓದ್ತಿದ್ದಾಳೆ ಅಂತ. ಅಮ್ಮ ರಾಮಚಂದ್ರ. ಈ ಮಟ್ಟಕ್ಕೆ ಆ ಒಂದು ಮನುಷ್ಯ ಪಶುವಾಗ್ತಿದ್ದಾನೆ, ಅದು ಸಂಹಾರ ಆಗಬೇಕು. ದಕ್ಷಿಣಲ್ಲಿದ್ದಂತ ಪಶು ತತ್ವ ಕತ್ತರಿಸಿ ಹಾಕಿಬಿಟ್ಟ ವೀರಭದ್ರ ಬಂದು. ಅಲ್ಲಿದ್ದ ದೇವತೆಗಳೆಲ್ಲ ಚಲ್ಲಾಪಿಲ್ಲಿ. ಇವತ್ತು ಹಾಕ್ತಿರೋ ಈ ಒಂದು, ಯಾಕಂದ್ರೆ ದೇವತೆಗಳು ಕೂಡ ಆ ಆಕರ್ಷಣೆ ಒಳಗಾಗ್ಬಿಟ್ಟಿದ್ರು ಆ ಮಾಯೆಗೆ, ರಾಹುವಿನ ಮಾಯೆಗೆ. ಇವತ್ತು ಈ ಒಂದು ರಾಹು ಈ ಒಂದು ಭಾವಕ್ಕೆ ಬಂದಿರೋದ್ರಿಂದ ನಿಮಗೆಲ್ಲರಿಗೂ ಬನ್ನಿ, ಆ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಕೊಂಡೋತ್ಸವ, ಪಲ್ಲಕ್ಕಿ ಉತ್ಸವ, ಎಲ್ಲರೂ ಭೇಟಿ ಕೊಡತಕ್ಕಂಥ ಕ್ಷೇತ್ರ. ಮುಖ್ಯವಾಗಿ ಮಂಗಳವಾರದಂದು ಹೋಗಿ. ರಾಹು ಕುಜನ್ಸಾರ ಅಲ್ವಾ, ಮಂಗಳವಾರ ರಾಹು ನಕ್ಷತ್ರ, ಆರುದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಕುಜನ ನಕ್ಷತ್ರ, ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಹಸ್ತಾ ನಕ್ಷತ್ರ, ಶ್ರವಣ ನಕ್ಷತ್ರ, ರೋಹಿಣಿ, ಎಲ್ಲಾ ನಕ್ಷತ್ರದವ್ರು ಹೋಗ್ಬೇಕು. ಬಟ್ ಈ ಪರ್ಟಿಕ್ಯುಲರ್ ಬುಧನ ನಕ್ಷತ್ರಗಳು, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಅಲ್ಲೊಂದು ಪ್ರಬೋಧ ಇರತಕ್ಕಂಥದ್ದಿರುತ್ತೆ. ಎಲ್ಲರೂ ಯಾರ್ಯಾರ ಜಾತಕದಲ್ಲಿ ಕುಜರಾಹು ಸಂಧಿ ಇದೆಯೋ, ಪದೇ ಪದೇ ಆಕ್ಸಿಡೆಂಟು, ಭೂಮಿ ತಗಾದೆ, ಯುದ್ಧಗಳು, ಕಲಹಗಳು, ಜಗಳಗಳು, ಹೊಡೆದಾಟಗಳು, ಬಡದಾಟಗಳು, ನಮ್ಮ ಮಗ ನಮ್ ಕಂಟ್ರೋಲ್ ಇಲ್ಲ ಅಂತಿರಲ್ವಾ, ಈ ವೀರಭದ್ರರ ಸಂಕಲ್ಪಕ್ಕೆ ಹೋಗಿ. ಆನೇಕಲ್ ರಸ್ತೆಯಲ್ಲಿ ಒಳಗಡೆ ತಳಿ ರಸ್ತೆ ಅಂತ ಕೇಳಿ, ಆನೇಕಲ್ಗೆ ಹೋದ್ರೆ ತಳಿ ರಸ್ತೆ ಅಂತ ಬರುತ್ತೆ. ಹೊಸೂರಿಂದಲೂ ಹೋಗ್ಬೋದು, ಆನೇಕಲ್ಲಿಂದ ಇನ್ನು ಈಸಿ ಆಗುತ್ತೆ. ಗುಮ್ಲಾಪುರ ಅಂತ ಬರುತ್ತೆ, ಗೌರಮ್ಮನ ಕ್ಷೇತ್ರ ಅಂತೀವಿ. ಆ ಗೌರಮ್ಮನಿಗೆ ರಕ್ಷಕನಾಗಿ ಬಂದಿರತಕ್ಕಂಥ ವೀರಭದ್ರ ಸ್ವಾಮಿ. ಆ ಒಂದು ಗುಮಳಾಪುರ ದಾಟ್ತಿದ್ದಾಗೆ ಒಂದು 4 to 5 ಕಿಲೋಮೀಟರ್ ನಾಗೊಂಡಪಾಳ್ಯಂ ವೀರಭದ್ರ ಸ್ವಾಮಿ ಅಂತ ಕೇಳಿ, ಎಡಗಡೆ ಬರುತ್ತೆ ನೋಡಿ. ಕಡಿಮೆ ಎಂದರು 1200 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸವಿರುವಂತ ಒಂದು ವಿಶೇಷವಾಗಿ ಬಂದು ವೀರಭದ್ರರೇ ಬಂದು ನೆಲೆಸಿರತಕ್ಕಂಥ ಕ್ಷೇತ್ರ. ಆ ಒಂದು ಸ್ವಾಮಿಯ ದರ್ಶನ ಬನ್ನಿ ಮಾಡ್ಕೊಂಡು ಬರೋಣ. ಎಷ್ಟೋ ಜನಕ್ಕೆ ಆಗಿರೋಲ್ಲ, ಗೊತ್ತಿರೋಲ್ಲ. ಇಂಥದೊಂದು ಕ್ಷೇತ್ರದ ಅನುಬಂಧ ನಿಮಗೂ ಸಿಗ್ಲಿ, ಆ ರಕ್ಷೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟದಾಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ. ನಮಾಮಿ ಶಂಕರ.
ನಮಾಮಿ ಶಂಕರ. ಸ್ವಾಮಿ ದರ್ಶನ ಆಯ್ತಾ? ಪಲ್ಲಕ್ಕಿ ಉತ್ಸವ ನೋಡಿ, ಅಲ್ಲಿ ನೀವು ನಂಬೋಲ್ಲ, ಆ ಉತ್ಸವದ ಸ್ವಾಮಿ ಎತ್ತುವಾಗ ತುಂಬಾ ಹಗುರ. 4 ಜನ ಈಸಿಯಾಗಿ ಎತ್ತು ಬಿಡ್ಬೋದು. ಎತ್ಕೊಂಡು 10 ಹೆಜ್ಜೆ ಬಂದ್ರೆ 10 ಜನ ಬೇಕು. 100 ಹೆಜ್ಜೆ ಬಂದ್ರೆ 100 ಜನ ಬೇಕು. ಆ ಪಾಟಿ ಭಾರ ಊಗಾಡುತ್ತೆ, ತೂಗಾಡುತ್ತೆ. 500 ಜನ ಹಿಡ್ಕೊಂಡ್ರು ಆ ಪಲ್ಲಕ್ಕಿನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಂಥದ್ದೊಂದು ಶಕ್ತಿಯ ಅನುಭೂತಿ ವೀರಭದ್ರರ ಪರಿಪೂರ್ಣ ಆ ಸಂಕ್ರಮಣ ಆ ಕ್ಷೇತ್ರದಲ್ಲಿದೆ. ನಾನು ಕಂಡ ಒಂದು ಅದ್ಭುತವಾದಂಥ ಅಪ್ಪಾಜಿ ಹೇಳೋರು, ವೀರಭದ್ರದ್ದು ಒಮ್ಮೆ ಹೋಗಿ ನೋಡೋ ಜಾತ್ರೆನ ಅಂತ. ಎಲ್ಲೋ ಆಗ್ಲಿಲ್ಲ. ಈ ವರ್ಷವೂ ಕೂಡ ಆಗಬೇಕಿತ್ತು, ವಾರ್ಷಿಕ ಇದ್ದಿದ್ರಿಂದ ಆಗಲಿಲ್ಲ. ಎಲ್ಲೋ ವಾರ್ಷಿಕೋತ್ಸವ ಈ ವರ್ಷ ಕೆಲವೊಂದು ಕಾರಣಾಂತರಗಳಿಂದ ದೇವಸ್ಥಾನದ ನಡೀಲಿಲ್ಲ. ಸೊ ಅವರ ಆ ಒಂದು ಹಿರಿಯರ ಅನುಮತಿಯಿಂದ, ಹಿರಿಯರ ಆಶೀರ್ವಾದದಿಂದ, ಆ ಒಂದು ಆಲಯದ ಪ್ರಮುಖ ಪದಾಧಿಕಾರಿಗಳ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದ ಮುನ್ನೋಟವನ್ನು ತೋರಿಸ್ಕೊಟ್ಟಿದ್ದೇನೆ ವೀರಭದ್ರ ಸ್ವಾಮಿ. ಯಾರ್ಯಾರಿಗೆ ಇಂಥದೊಂದು ಭಯ, ಭೀತಿ, ಮಾಟ, ಮಂತ್ರ, ತಂತ್ರ, ಕೆಲಸವೇ ಆಗ್ತಿಲ್ಲ ನಮ್ಮದು ಅನ್ನತಕ್ಕಂಥವರು, ಏನೋ ಅಡೆತಡೆ, ಏನೋ ಶತ್ರುಗಳ ಒಂದು ವಿಪರೀತವಾದಂಥ ಭಾವ ಆಗುತ್ತಿದೆ ಅಂತ ಭಯಪಡುತ್ತಿರತಕ್ಕಂಥವರು ವೀರಭದ್ರ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಭಾನುವಾರದ ವಿಶೇಷವಾಗಿ ಈ ವಾರದ ಪಂಚಾಂಗಕ್ಕೆ ಬಂದ್ಬಿಡೋಣ. ಮೊದಲಿಗೆ ಮೇಷರಾಶಿ, ಕುಜ ಬ್ಯೂಟಿಫುಲಿ ಸಿಟ್ಟಿಂಗ್, ಬಟ್ ಬೆಂಕಿಕಾರಕ ವಾಕ್ಸ್ಥಾನದಲ್ಲಿರೋದು, ಕುಟುಂಬ ಸ್ಥಾನದಲ್ಲಿರೋದು ಒಳ್ಳೆಯ ಲಕ್ಷಣವಲ್ಲ. ಅವನನ್ನ ರಾಹು ಬೇರೆ ನೋಡ್ತಿರೋದು ಕೂಡ ಒಂದು ಕದಲಿಕೆ. ಸೊ ಅದರಿಂದ ಬಲ ಉಂಟು, ವಿಪರೀತ ಬಲ. ರಿಯಲ್ ಎಸ್ಟೇಟು, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಈ ಒಂದು ಪ್ರಾಕೃತಿಕ ವಿಕೋಪ ಕೇಂದ್ರಗಳು, ಈ ಬೆಟ್ಟ ಗುಡ್ಡ, ಮಿಲಿಟರಿ, ರಕ್ಷಣಾ ಪಡೆಗಳು. ಅಲ್ಲಿ ನೋಡಿ ಮುಂಬೈ ಎಲ್ಲ ಅಲ್ಲೋಲ ಕಲ್ಲೋಲ, ಸೂಪರ್ ಸ್ಟಾರ್ ಮಳೆ ನುಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಎಲ್ಲಿ ಮಳೆ ಬೀಸಬೇಕು ತಂದೆ ವರುಣದೇವ ಬೀಸ್ತಿಲ್ಲ. ಅಂತ ಒಂದು ರಾಹುವಿನ ದೃಷ್ಟಿ. ಸೊ ಅಂಥವ್ರಿಗೆ ಸ್ವಲ್ಪ ತಲೆನೋವುಗಳೇ, ಜವಾಬ್ದಾರಿಗಳೇ. ಏನ್ ಮಾಡೋದು, ನಿಮ್ ಶಕ್ತಿಯೇ ಹಾಗೆ, ಎಲ್ರಿಗೂ ಅಂತ ಶಕ್ತಿ ಕೊಡೋದಕ್ಕಾಗೋದಿಲ್ಲ. ಸೊ ಬ್ಯೂಟಿಫುಲ್, ಕರೆಕ್ಟಾಗಿ ಬಳಸ್ಕೊಳ್ತಕ್ಕಂಥದ್ದು ಮಾಡಿ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಿ, ಆಮೇಲೆ ಒಂದು ಬಿಲ್ಡಿಂಗ್ ಮೆಟೀರಿಯಲು, ಸಿಮೆಂಟು, ಸ್ಟೀಲು, ಕಬ್ಬಿಣ, ಆಯಿಲು, ರಿಯಲ್ ಎಸ್ಟೇಟು, ಮೈನಿಂಗು, ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಆ ಶಕ್ತಿಯನ್ನ ಎಲೆಕ್ಟ್ರಿಕಲ್ ನೋಡಿ, ಆಲ್ರೆಡಿ ನಮ್ಮ ರಾಜ್ಯದ ದೊರೆ ಹೇಳಿದ್ದಾರೆ, ಅಲ್ಲೊಂದು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥದ್ದು ಪ್ರೈವೇಟೈಸೇಷನ್ ಅಂತ ಒಂದು ಮಾತು ನಡೀತಿದೆ. ಆಮೇಲೆ ಅಲ್ಲಿ ನೋಡಿ ನಮ್ಮ ರಾಜ್ಯದ ದೊರೆ ಹೇಳಿದ್ದಾರೆ, ಒಂದು ಭೀಕರ ಬರಗಾಲಕ್ಕೆ ರೆಡಿಯಾಗಿ ಅಂತ. ಹೇಳಿದ್ದೆ, ರಾಹುನು ತರ ಹುಳ ಹಿಡಿಸ್ತಾನೆ ಅಂತಕ್ಕಂಥದ್ದು, ಶನಿ ಬೇರೆ ಮೀನದಲ್ಲಿ ತಲೆ ಕೆಡಿಸ್ತಾನೆ ಅನ್ನತಕ್ಕಂಥದ್ದು. ಸೊ ಅಂಥದ್ದೊಂದು ಪ್ರಚೋದನೆ ನಡೀತಿದೆ. ಎಲ್ಲರೂ ನೋಡ್ಕೊಂಡು ನೀರು ನೋಡ್ಕೊಂಡು ಬೆಳೆ ಇಡಿ ಅಂತ ದೊರೆಯೇ ನಮಗೆ ಹೇಳಿಬಿಟ್ಟಿದ್ದಾರೆ ಈ ಎಚ್ಚರಿಕೆ. ಸೊ ರೈತರಿಗೆ ಸಂಕಷ್ಟ ಕಾಲ, ನೋಡಿಕೊಂಡು ಬೆಳೆ ಇಡಿ. ರಾಹು ನೋಡೋದ್ರಿಂದ ಬೆಳೆ ಬರೋಲ್ಲ, ಬಂದ ಬೆಳೆಗೆ ಬೆಲೆ ಇರೋಲ್ಲ. ಈ ಥರದ್ದು ಕೆಲವೊಂದು ಆಗತಕ್ಕಂಥ ಭಾವ ಉಂಟು. ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಧಾನ್ಯಗಳಿಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ತೊಂದರೆಗಳುಂಟು, ಎಚ್ಚರಿಕೆ. ಇನ್ನು ವೃಷಭ ರಾಶಿ, ನಿಮ್ಮ ಮನೆಯಲ್ಲೇ ಕುಜ ಕೂತಿದ್ದಾನೆ, ಶುಕ್ರ ಬೇರೆ ಅಸ್ತಂಗತ. 100% ಹೇಳ್ತಾನೆ, ವೃಷಭ ರಾಶಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಏನಾದ್ರೂ ಅಪವಾದ, ದೊಡ್ಡ ಸ್ಥಾನ, ದೊಡ್ಡ ಪಟ್ಟ, ದೊಡ್ಡ ಹೆಸರು, ದೊಡ್ಡದಾದಂಥದ್ದು ಒಂದು ಭಾವದಲ್ಲಿರ್ತಕ್ಕಂಥದ್ದು, ಅಲ್ಲೇನೋ ಒಂದು ಎಳೆದಾಟ ತಂದಿಟ್ಟು ಬಿಡುತ್ತೆ. ದುಡುಕು ನಿರ್ಧಾರ ತಗೋಬಿಡ್ತೀವಿ. ತುಂಬಾ ದೊಡ್ಡ ಅಧಿಕಾರ ದುರುಪಯೋಗ. ಅಲ್ಲಿ ನೋಡಿ ಕೆಲವೊಂದು ರೈಡುಗಳು ಇನ್ನೊಂದು ಕೇಳ್ತಿದ್ದಾವೆ, ಲಿಕ್ಕರ್ಗೆ ಸಂಬಂಧಪಟ್ಟಂಥದ್ದು, ಬೇರೆ ಬೇರೆ SIR ಸಂಬಂಧಪಟ್ಟಂಥದ್ದು, ಮತದಾನ ಪರಿಷ್ಕರಣೆಗೆ ಸಂಬಂಧಪಟ್ಟಂಥದ್ದು, ಇದೆಲ್ಲ ನಾವು ಕೇಳ್ತಿದ್ದೇವೆ. ಸೊ ತುಂಬಾ ದೊಡ್ಡ ಮಟ್ಟದ ವ್ಯಕ್ತಿಗಳು ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಅಲ್ಲಿ ನೋಡಿ ರಾಹು ಕುಜನನ್ನು ನೋಡ್ತಿದ್ದಾನೆ. ಪೇವ್ಮೆಂಟ್, ಬೀದಿ, ಆ ಒಂದು ರಸ್ತೆ ಬದಿಯ ಬೀದಿಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಅಲ್ಲೊಂದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ಬಟ್ ಹಾಗೆ ಅಲ್ಲೊಂದು ಸಾವಿರಾರು ಮಂದಿಗೆ ಕೂಡ ನಿರ್ಗತಿಕತನ ತೊಂದರೆ. ಅವ್ರು ಅದರಲ್ಲೇ ಬದುಕು ಕಟ್ಕೊಂಡಿದ್ರು.
10 ವರ್ಷಗಳಿಂದ ಕೆಲವರು ಬೀದಿ ಬದಿನಲ್ಲಿ ಇಟ್ಕೊಂಡು ಒಂದು ಹಣ್ಣು ತರಕಾರಿ ಅವ್ರಿಗೆ ವ್ಯವಸ್ಥೆ ಇದ್ದಿದ್ರೆ ಒಂದು ಅಂಗಡಿ ಮಾಡ್ಕೊಂಡಿರೋರಲ್ಲ, ಅದು ಒಂದು ನಿಶ್ಚಯವೇ, ಕರೆಕ್ಟೇ. ಆದರೆ ನಮ್ಮ ರಸ್ತೆ ಪಾದಚಾರಿ ಮಾರ್ಗವನ್ನ ಅದು ತಪ್ಪಲ್ವ? ಸೊ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೊಂದು ಪುಟ್ಟದಾಗಿ ಏನಾದ್ರೂ ಒಂದು ಅಂಗಡಿಗಳ ವ್ಯವಸ್ಥೆ, ಒಂದು ಸಣ್ಣ ಬಾಡಿಗೆ ಮಟ್ಟದಲ್ಲಿ, ಒಂದು ಕಡಿಮೆ ಅಂದರೂ ಬೆಂಗಳೂರಿನಲ್ಲಿ 1 ಲಕ್ಷ ಮಂದಿ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ. ಅಲ್ಲಿ ಏನೋ ನಿಂತ್ಕೊಂಡು ಮಾರ್ತಿರ್ತಾರೆ, ಒಂದು ಬಲೂನ್ ಮಾರಾಟ, ಇನ್ನೊಂದು ಅವನಿಗೆ ಅದ್ರಲ್ಲಿ ಒಂದು 500,000 ರೂಪಾಯಿ ಬರುತ್ತೆ. ಹೂ ಮಾರಾಟ, ಹಣ್ಣು ಮಾರಾಟ, ಹೌದಲ್ವಾ, ಗಾಳಿಪಟ ಮಾರಾಟ, ಪುಸ್ತಕ ಮಾರಾಟ, ಇದಾನೆ ಒಂದು ಪುಟ್ಟ ನೈಟಿ ಇಟ್ಕೊಂಡು ಮಾಡ್ತಿರ್ತಾನೆ. ಇದೆಲ್ಲ ಇದೆ ಅಲ್ವಾ? ಸೊ ನಾವು ನಮ್ಮ ಘನ ಸರ್ಕಾರ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾರಿಗೂ ತೊಂದರೆ ಆಗೋದು ಬೇಡ, ಅವರು ಚೆನ್ನಾಗಿರ್ಲಿ, ಅವ್ರ ಶಾಪ ತಟ್ಟೋದು ಬೇಡ. ಏನೋ ಬದುಕು ಕಟ್ಕೊಬಿಟ್ಟಿದ್ದಾರೆ, ಅವನ ಹತ್ರ ಇದ್ದಿದ್ದ ದೊಡ್ಡ ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ಮಾಲಲ್ಲಿ ಇಟ್ಕೋತಿದ್ದ. ಏನ್ ಮಾಡೋಣ ಸ್ವಾಮಿ, ಬದುಕು ಕೆಲವರು ಅದನ್ನೇ ನೆಚ್ಕೊಂಡು ಬದುಕು ಕಟ್ಟಿದ್ದಾರೆ. ಸೊ ಅಲ್ಲೊಂದು ದಿಟ್ಟ ನಿರ್ಧಾರ ತಗೋಬೇಕು. ಸೊ ವೃಷಭ ರಾಶಿ, ಸೊ ಅಂಥದ್ದೊಂದಿದೆ. ಅಂತ ಒಂದು ವ್ಯವಹಾರ ಕೆಲಸದಲ್ಲಿರೋ ತೊಳಲಾಟವೇ, ದೂರದ ವ್ಯವಸ್ಥೆಯಲ್ಲಿ ಜಾಗ್ರತೆ. ಶುಕ್ರ ಹಸ್ತ 100% ಬಂಗಾರದಲ್ಲಿ ದಿಢೀರ್ ಏರು ಇಳಿ. ಬುಧ ಬೇರೆ ವಕ್ರ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ ಅನ್ನತಕ್ಕಂಥದ್ದು ಹೋಗಬೇಡಿ. ಶುಕ್ರ ಹಸ್ತನಾಗಿರುವುದರಿಂದ ಯಾವುದೇ ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ ಈ ವಾರ ಮಾಡದೇ ಇದ್ರೆ ಉತ್ತಮ. ಶುಕ್ರ ಕೇತು ನಕ್ಷತ್ರ, ಕೇತು ಜೊತೆಲೇ ಇದ್ದಾನೆ ಅಂದ್ರೆ ಲಕ್ಷ್ಮಿಗೆ ದೋಷ. ವಿಪರೀತ ಖರ್ಚು ಮಾಡೋಣ, ಹೋಗಿ ಕಾರ್ ತಗೊಳ್ಳೋಣ, ಇನ್ನೊಂದು ಒಡವೆ ತಗೊಳ್ಳೋಣ, ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ತುಂಬಾ ಒಂದು ದೊಡ್ಡದಾಗಿ ಮದುವೆಗಳು ಮಾಡಿಸ್ಕೊಳ್ಳೋಣ. ಜ್ಯೇಷ್ಠ ಮಾಸ, ಆಷಾಢ ಮಾಸ ಬಂತು, ಶುಕ್ರ ಹಸ್ತ, ಸೊ ಮಾಡ್ಕೊಳ್ಳೇಬಾರದು. ಶುಕ್ರ ಮುಳುಗಿದೆ, ಶುಕ್ರ ಕೆಟ್ಟಿದೆ. ಮಾಂಗಲ್ಯ ಪ್ರದಾಯಿನಿ ಲಕ್ಷ್ಮಿಯ ಕೆಟ್ಟಾಗ ಎಲ್ಲಿ ಮದುವೆಗಳು ನೋಡಿ. ಅಲ್ಲಿ ಕೇತು ಜೊತೆ ಬೇರೆ ಸೇರಿರೋದ್ರಿಂದ ವಿಚಿತ್ರವಾದಂಥ ವಿಚ್ಛೇದನ ಪ್ರಕ್ರಿಯೆಗಳು ಕೂಡ ಕಾಣಸಿಗತಕ್ಕಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಸ್ತ್ರೀಯರಲ್ಲಿ, ಪುರುಷರಲ್ಲಿ ವಿಪರೀತವಾದಂಥ ವ್ಯಾಮೋಹ ಭಾವಕ್ಕೆ ಬೀಳತಕ್ಕಂಥದ್ದಾಗುತ್ತೆ. ಕಾಮವೇ ಸರ್ವಸ್ವ, ಕಾಮವೇ ಎಲ್ಲ ಅನ್ನತಕ್ಕಂಥ ವಿಪರೀತ ಭಾವಕ್ಕೆ, ನಾನು ಚೆನ್ನಾಗಿರ್ಬೇಕಷ್ಟೇ, ಯಾರು ಹಾಳಾದ್ರೆ ನನಗೆ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗುತ್ತೆ. ವೆರಿ ಕೇರ್ಫುಲ್. ವೃಷಭ, ತುಂಬಾ ದೊಡ್ಡ ಕೈಂಕರ್ಯಗಳು, ಏನು ಇನ್ವೆಸ್ಟ್ಮೆಂಟ್ ಏನು ಮಾಡಬೇಡಿ. ಜ್ವರದ ವಾರ. ಮಿಥುನ ರಾಶಿ, ಕುಜ 12, ಅಲ್ಲಿಗೆ ರಾಹು ದೃಷ್ಟಿ, ನಿಮ್ಮ ಮನೇಲೆ ಸೂರ್ಯ, ನಿಮ್ಮವನೇ ಬುಧ ವಕ್ರ. ಸೊ ನಾನಾ ಐಡಿಯಾಗಳು ಓಡ್ತಿರುತ್ತೆ. ಇದು ಸರಿ, ಅದು ಸರಿ, ನಾನು ಹೇಳಿದ್ ಸರಿ, ನಾನು ಮಾಡಿದ್ ಸರಿ. ಪಬ್ಲಿಕ್ ಫಿಗರ್ ಆಗಿದ್ದೀರಾ, ಮೀಡಿಯಾನಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ದಾರಿ ತೋರಿಸುವವರೇ ಅಲ್ಲೆಲ್ಲೋ ಒಂದು ತಪ್ಪಾದಂತಹ ಒಂದು ಮಾತುಗಳು, ಎಡವಟ್ಟುಗಳು, ಎಳೆದಾಟಗಳು, ನೀವೆಲ್ಲೋ ಹೋಗಿ ಮಾತಾಡಕ್ ಹೋಗಿ ಇನ್ನೊಂದೇನೋ ಒಂದು ಕಾಂಟ್ರವರ್ಸಿ ಆಗೋದು. ಈಗ ಅಯೋಧ್ಯೆದಾಗಿದೆ, ಅದಕ್ಕಾದಂತ ಕಾನೂನು ಪ್ರಕ್ರಿಯೆಗಳು ನಡೀತಿದೆ. ನಮಗ್ ನಾವೇ ದೊಡ್ಡವರಂತ ನಾವು ಬಂದು ಅದರ ಬಗ್ಗೆ ಸಂಬಂಧವಿಲ್ಲದೆ ಕುತ್ಕೊಂಡು ಮಾತಾಡೋದು ನೋಡಿ. ಆಲ್ರೆಡಿ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ, ಕೆಲವು ಅಧಿಕಾರಿಗಳು ಮಾತ್ರ ಮಾಧ್ಯಮದಲ್ಲಿ ವಿಚಾರಗಳನ್ನ ಹಂಚ್ಕೋಬಹುದು, ಎಲ್ಲರೂ ಹಂಚ್ಕೊಳ್ಳಾಗಿಲ್ಲ ಅಂತ ಒಂದು ತಂದಿದ್ದಾರೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ, ವೆರಿ ಕೇರ್ಫುಲ್. ಸೊ ಮಿಥುನ ರಾಶಿ, ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು, ಜಾಗ್ರತೆ. ಕನ್ಸಲ್ಟೆನ್ಸಿಯ ವೃತ್ತಿ ಉದ್ಯೋಗಗಳು ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ವಾರ. ತುಂಬಾ ದೊಡ್ಡ ರಿಸ್ಕ್ ತಗೋಬೇಡಿ. ಮೊನ್ನೆ ಒಂದು ಹುಡುಗ, ವೃಷಭ ಲಗ್ನ, 2ನೇ ಮನೆಯಲ್ಲಿ ಬುಧ ಕೇತು, ಬುಧ ರಾಹು ಸಾರ, 24, 25, 26 ಹೊಡಿಲಿಕ್ಕೆ ಶುರು ಆಗ್ಬಿಟ್ಟಿದೆ. ಕಡಿಮೆ ಅಂದ್ರು 20, 50, 70 ಲಕ್ಷ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಗೋವಿಂದ ಏನಮ್ಮ ಮಾಡ್ಕೊಬಿಟ್ಟಿದ್ದಾನೆ ನನ್ನ ಮಗು. ಏನ್ ಮಾಡ್ಕೊಂಡೆ ಮಗು ನೀನು? ಅಡ್ವೈಸರ್ ಆಗಿರೋವರೆಗೂ ಚೆನ್ನಾಗಿದೆ ಇದು, ಯಾಕೆ ಅಂತ. ಸೊ ಮಿಥುನ, ಬಿ ಅಡ್ವೈಸರ್, ಅಡ್ವೊಕೇಟ್ ಆಗಿ, ಮೆಡಿಕಲ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಾರ. ಕರ್ಕಾಟಕ ರಾಶಿ, ಕುಜ 11 ಸೂಪರ್, ಗುರು ನಿಮ್ಮನೇಲೆ ಸೂಪರ್. ಒಂದೇ ರಾಹು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಅವ್ನು ಕುಜನ್ ಸಾರಸು, ಹೈ ರಿಸ್ಕ್ ತಗೊಳ್ಳೋದು, ಮನೆ ಕಟ್ಸೋದು, ಮನೆ ಬದಲಾವಣೆ ಮಾಡೋದು, ದೊಡ್ಡ ರಿಸ್ಕ್ ತಗೊಳ್ಳೋದು. ಮೊನ್ನೆ ಒಬ್ರು ಕೈಯಲ್ಲಿ 10,000 ರೂಪಾಯಿ ಬಾಡಿಗೆ ಮನೇಲಿದ್ದಾರೆ, 50 ಲಕ್ಷದ ಜಾಗ ತಗೊಳಕ್ ಹೋಗ್ತಿದ್ದಾರೆ. ಏನ್ರೋ ಮಾಡ್ತಿದ್ದೀರಿ ಅಂದೆ. ಇಲ್ಲ, 10,000 ಬಾಡಿಗೆ ಮನೇಲಿ ಇದ್ದೀರಿ, ವಾಟ್ ಯು ಆರ್ ಅರ್ನಿಂಗ್, ಸ್ವಲ್ಪ ಯೋಚನೆ ಮಾಡಿ. ಒಂದು 50 ಲಕ್ಷದ ಸಾಲ ತಗೋತೀರಿ ಅಂದ್ರೆ ಸೈಟ್ಗೆ ನೀವು ಕಟ್ಟಿ ಮುಗಿಸೋಷ್ಟಲ್ಲಿ 1.25 ಕೋಟಿಯಿಂದ 1.5 ಕೋಟಿ ಆಗುತ್ತೆ. ಇನ್ಶೂರೆನ್ಸ್ ಕಿತ್ಕೋತಾನೆ, ಪ್ರಾಸೆಸಿಂಗ್ ಫೀಸ್ ಅಂತ ಕಿತ್ಕೋತಾನೆ, ಡಾಕ್ಯುಮೆಂಟ್ ಫೀಸ್ ಅಂತ ಕಿತ್ಕೋತಾನೆ. ಏನಾದ್ರೂ ಬುದ್ಧಿ ಉಂಟಾ?
ಈಗಲೇ ತಂದಿಟ್ಕೊತಿದ್ದೀರಾ, ಇನ್ನು 28-30 ವಯಸ್ಸು ನಿಮ್ದು ಮಕ್ಕಳು, ಏನು ಆನಂದ ನೋಡಿದ್ರೆ ಏನಾದ್ರೂ ಗೊತ್ತಿದೆಯಾ ಅಂತ ಸಣ್ಣದಾಗಿ ಗದರುತ್ತೆ. ಸೊ ಆ ರೀತಿ ಹೈ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು, ಪ್ರಾಪರ್ಟಿ ತಗೊಳ್ಳೋದು, ವಾಹನ ತಗೊಳ್ಳೋದು. ಇನ್ನೂ ಒಬ್ರು ಹೊಸದಾಗಿ ಗಾಡಿ ತಗೊಂಡ್ ಬಂದಿದೆ ಮಗು, ಹೊಸದಾಗಿ ಎಲೆಕ್ಟ್ರಿಕ್ ಗಾಡಿ, ಅಲ್ಲಿ ನಿಲ್ಸಿ ಏನೋ ಮಾತಾಡೋಷ್ಟಲ್ಲಿ ಯಾರೋ ಗಾಡಿ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಹೊಸ ಗಾಡಿ. ಇನ್ನೂ ಒಬ್ಬ ಗಾಡಿ ತಗೊಬಂದಿದ್ದಾನೆ, ಅವತ್ತೇ ಎಕ್ಸ್ಪೈರಿ ಆಗೋದು, 1 ತಿಂಗಳಾಗಿದೆ ಇನ್ಶೂರೆನ್ಸು. ಕಾರ್ಗೆ ಯಾರೋ ಗುದ್ದು ಬಿಟ್ಟಿದ್ದಾರೆ. ನೋಡಿ, ಈ ತರದ್ದು ಒಂದು ಸಣ್ಣ ಸಣ್ಣ ಕಿಟಿಪಿಟಿಗಳು ಹುಡುಕೊಂಡು ಬರ್ತಕ್ಕಂಥದ್ದುಂಟು. ಕಟಕ ರಾಶಿ, ಮಕ್ಕಳ ವಿಚಾರ, ಮನೆ ವಿಚಾರ, ಭೂಮಿ ವಿಚಾರ, ಸ್ವಂತ ಜಾಗ, ಅವುಗಳಲ್ಲಿ ದುಡುಕಬೇಡಿ. ಸ್ವಲ್ಪ ವೆಯ್ಟ್ ಲಿಫ್ಟಿಂಗ್ ಎತ್ತೋದು, ಓವರ್ ವೆಯ್ಟ್ಸ್ ಹಾಕೋದು, ಓವರ್ ಸ್ಟ್ರೆಸ್ ತಗೊಳ್ಳೋದು, ಓವರ್ ಭಾರ ತಗೊಳ್ಳೋದು, ಓವರ್ ರಿಸ್ಕ್ ತಗೊಳ್ಳೋಂಥ ವ್ಯವಹಾರಗಳು ಬೇಡ. ರಾಹು ಕುಜನನ್ನು ನೋಡ್ತಾ, ಕುಜ ನಿಮ್ಮ ಹೃದಯವನ್ನು ನೋಡ್ತಿದ್ದಾನೆ, ಹೃದಯ ಸ್ಥಾನ. ಅಲ್ಲಿ ಬೇರೆ ಕೇತು, ಶುಕ್ರ, ಅಸ್ತಂಗತ. ಸೊ ತಲೆನೋವು ತಂದಿಟ್ಟು ಬಿಡ್ತಾನೆ. ವೆರಿ ವೆರಿ ಕೇರ್ಫುಲ್ ಕರ್ಕಾಟಕ ರಾಶಿ. ವೃತ್ತಿಯಲ್ಲಿ ತೊಂದರೆ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿಲಿದ್ದೀರಾ, ಮರಳು, ಸಿಮೆಂಟು, ಕಬ್ಬಿಣ ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಸರ್ಜನ್ ಆಗಿದ್ದೀರಾ, ಜೈಲಿರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಪೋಸ್ಟ್ ಮಾರ್ಟಮ್ ಸೈಕಾಲಜಿಸ್ಟ್ಗಳಾಗಿದ್ದೀರಾ, ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಸಿಂಹ ರಾಶಿ, ಸೂರ್ಯ 11ನೇ ಮನೆ, ಕುಜ 10ನೇ ಮನೆ. ಸೊ ಅಲ್ಲಿಂದಲೇ ನೋಡೋದು, ಆತ್ಮಕಾರಕ ಬುದ್ಧಿಯ ಮನೆಯಲ್ಲಿದ್ದು ಬುದ್ಧಿಕಾರಕ ವಕ್ರ. ಸೊ ಮಾಡುವ ಕೆಲಸ, ಕಾರ್ಯ, ವ್ಯವಸ್ಥೆ ಇವುಗಳಲ್ಲಿ ಸ್ವಲ್ಪ ಬದಲಾವಣೆ, ಯೋಚನೆ, ಆಲೋಚನೆ ದುಡುಕಿಸ್ತಾನೆ. ದೂರದ ಕೆಲಸ, ದೂರದ ವ್ಯಾಪಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ನಿಮಗೇನು ಗೊತ್ತಿದೆಯೋ ಅದನ್ನೇ ಮಾಡತಕ್ಕಂಥದ್ದು ಮಾಡಿ ಅತ್ಯದ್ಭುತ ಆಗತಕ್ಕಂಥದ್ದಾಗುತ್ತದೆ. ಬೇರೆ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುರು ಬೇರೆ 12, ಶುಕ್ರ ಬೇರೆ ಅಸ್ತಂಗತ. ಕಲಾ ಮಾಧ್ಯಮದಲ್ಲಿದ್ದೀರಿ, ಕಲಾ ವೇದಿಕೆಯಲ್ಲಿದ್ದೀರಿ, ಅಲ್ಲೊಂದು ನೋವೆ. ಫಿಲ್ಮ್ ಪ್ರೊಡ್ಯೂಸರು, ಫಿಲ್ಮ್ ಪ್ರೊಡಕ್ಷನ್ನು, ಮೆಡಿಯಾ, ಮಾಧ್ಯಮ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸು, ಬೋಟಿಕು, ಬಟ್ಟೆ, ಮೇಕಪ್ಪು, ತಲ್ಲಣ, ಎಚ್ಚರಿಕೆ. ರಿಯಲ್ ಎಸ್ಟೇಟ್ ಏಜೆಂಟ್, ಪ್ರಾಪರ್ಟಿ ಮಾಡಿಸ್ಕೊಡೋದು, ವೆಹಿಕಲ್ ಏಜೆಂಟ್ಸು, ಜಾಬ್ ಕನ್ಸಲ್ಟೆಂಟ್ಸು, ಪಾರಿಶ್ರಾಮಿಕ ಕೆಲಸಗಳು, ಲೀಗಲ್ ಡಿಪಾರ್ಟ್ಮೆಂಟ್ಸ್, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ರಾಶಿಯಾಧಿಪತಿ ಘಟಕದಲ್ಲಿದ್ದಾನೆ, ಬಾಧಕನ ಮನೆಯಲ್ಲಿ, ವಕ್ರ ಬೇರೆ. ಸೊ 100% ನಾನು ಹೋಗಿ ಯಾರ್ದೋ ಮನೇಲಿ ಕೂತ್ಕೊಂಡಿದ್ದೇನೆ, ಪ್ಲಸ್ ವಕ್ರ. ನೀವು ಅಂದ್ಕೊಂಡಿರೋದು ಕಾಫಿ ಕೊಡ್ತಾರೆ ಅಂತ ಅವ್ರು ಕೊಡೋದು ಬರೀ ಒಂದು ಬೆಚ್ಚಗೆ ನೀರು ಕೊಡ್ಬೇಕು. ನೀವೊಂದು ಮಜ್ಜಿಗೆ ಅನ್ಕೊಂಡ್ರೆ ಅವ್ರು ಬರೀ ಒಂದು ಲಿಟ್ಲ್ ಏನೋ ನಮ್ಮಣ್ಣ ಒಳ್ಳೆ, ಈ ಅಳಿಯ ಹೋಗಿ ಅತ್ತೆ ಮನೇಲಿ ಇರಬಾರ್ದು ಅಂತ ಹೇಳ್ತಾರೆ. ಮಗಳು ಮದುವೆ ಆದ್ಮೇಲೆ ತವರು ಮನೆಗೆ ಹೋಗಿ ಕುತ್ಕೋಬಾರ್ದು ಅಂತಾರೆ. ಆ ರೀತಿಯ ಸ್ಥಿತಿ ಇರತಕ್ಕಂಥದ್ದು ಇರುತ್ತೆ. ಎಲ್ಲ ಒಂಥರ ಅರ್ಧಂಬರ್ಧ. ಸೊ ಡೋಂಟ್ ರಶ್. ಬಟ್ ಗುರು ಬುಧ ಸೇರಿದಾಗ there is a beautiful medical advisor, pharmaceutical advisor, ಯೋಗ, ಟೀಚಿಂಗ್, ಅಸ್ಟ್ರಾಲಜಿ, ಸ್ಪಿರಿಚುವಲ್, ಮಾತು, ವಾಣಿ, ಬರವಣಿಗೆ, ಲೇಖನ, ಪುಸ್ತಕ, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥದ್ದು ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ತಲೆ ಕೆಡ್ಸ್ಕೊತಿದ್ದೀರಿ, ಸ್ವಲ್ಪ ಸುಮ್ಮನಿರಿ, ಒಳ್ಳೇದಾಗುತ್ತೆ, ಏನೂ ಆಗೋದಿಲ್ಲ. ರಾಹು ಕುಜನ್ ಸಾರದಲ್ಲಿ ಅದ್ಭುತವಾಗಿದ್ದಾನೆ. ವಿಲ್ ಗಿವ್ಸ್ ಯು. ಗುರು ಇಸ್ ಆಲ್ಸೋ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ 100% ನವೆಂಬರ್ 1 ಒಳಗಡೆ ಒಂದು ಅದ್ಭುತವಾದಂಥ ಸುದ್ದಿಯನ್ನ ಕನ್ಯಾ ರಾಶಿಯವರು ಪಡಿತಾರೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ ಅಸ್ತಂಗತ. 100% ಹೇಳ್ತೇನೆ, ಶುಕ್ರ ರಾಶಿಯಾಧಿಪತಿಯ ಕೆಟ್ಟಿರೋದ್ರಿಂದ ಜ್ವರ ಬಂದಾಗಿ ನಿಮಗೂ ಅಷ್ಟೇ. ನೋಡೋಕ್ ಲಾಭಸ್ಥಾನ ಅದು ಬೇರೆಯವರಿಗೆ, ಲಾಭ ದೂರದ ಬೆಟ್ಟ. ಬುಧ ಬೇರೆ ವಕ್ರ. ಆ ಸ್ಟಾಕು, ಈ ಒಂದು ಬೆಟ್ಟಿಂಗು, ಜೂಜು. ಮನೆ ಯಾರೋ ಒಬ್ರು ಚಾರ್ಟೆಡ್ ಅಕೌಂಟೆಂಟ್, ಪುಣ್ಯಾತ್ಮ, ಬ್ಯೂಟಿಫುಲ್ ಅಡ್ವೈಸರ್. ಯಾರು ತಲೆ ಕೆಡಿಸಿದ್ರು ಗೊತ್ತಿಲ್ಲ, ತಾನೇ ಕಂಪ್ನಿಗಳನ್ನ ಓಪನ್ ಮಾಡಿಬಿಟ್ಟಿದ್ದಾನೆ. ಬೇರೆ ಬೇರೆ ಊರು, ಬೇರೆ ಬೇರೆ ದೇಶ. ಯಪ್ಪ, ಕಡಿಮೆ ಅಂದ್ರೆ 60 ಲಕ್ಷ, 70 ಲಕ್ಷ ಇಲ್ಲ, 6 ಕೋಟಿ, 7 ಕೋಟಿ, 9 ಕೋಟಿ ಅಂದ್ರೆ 9 ಕೋಟಿ. ಶಿವಾಯ ನಮಃ. ನೋಡಿ, ಹಂಗೆ ನಮ್ಮನ್ನ ಗ್ರಹಗಳು ಪ್ರಚೋದನೆ ಮಾಡ್ತವೆ. ಮಕ್ಕಳು ಮಾಡೋಕ್ ಮೊದಲು 3 ಲಕ್ಷದ ಒಳಗಡೆ ರಿಸ್ಕ್ ತಗೊಂಡು ಹೋದ್ರೆ ಹೋಗ್ಲಿ. 3 ಲಕ್ಷದ ಮೇಲೆ ದುಡ್ಡು ಕಾಸು ಕೊಡೋದು, ಮಾಡೋದು, ನೋಡೋದು. ಕೇಳಿ ಹೋಗಿ, ಒಂದು ಲೀಗಲ್ ಎಕ್ಸ್ಪರ್ಟ್ ಕೇಳಿ, CA ಎಕ್ಸ್ಪರ್ಟ್ ಕೇಳಿ, ವೈದಿಕ ಎಕ್ಸ್ಪರ್ಟ್ ಕೇಳಿ, ಬಿಸ್ನೆಸ್ ಎಕ್ಸ್ಪರ್ಟ್ ಕೇಳಿ. ಒಂದು ಎಜುಕೇಶನ್, ಯಾವ ಎಜುಕೇಶನ್ ಮಾಡಿದ್ರೆ ಮುಂದಕ್ಕೆ ಫ್ಯೂಚರ್ ಒಳ್ಳೇದಿದೆ, ಯಾವ್ದು ತಗೊಂಡ್ರೆ ಒಳ್ಳೇದು. ಈಗ ನೋಡಿ, ನೀವು ನಂಬ್ತೀರಾ, ಕೆಲವೊಂದು ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅಡ್ಮಿಷನ್ ಆಗ್ತಿಲ್ಲ, ದೇ ಆರ್ ಟೇಕಿಂಗ್ ಔಟ್.
BA ತೆಗಿತಿದ್ದಾರೆ ಕಾಲೇಜುಗಳಿಂದ, ಕೋರ್ಸೇ ಇಲ್ಲ, ಜನ ಸೇರ್ತಿಲ್ಲ, BAಗೇನು ಪ್ರಯೋಜನ ಇಲ್ಲ ಅಂತ. ನೋಡಿ, ಅಂತ ಕೋರ್ಸ್ಗಳು ಫ್ಯೂಚರ್ ಪ್ಲಾನ್ ಮಾಡಿದ್ರೆ BA ಓದು, ಈ ಥರದ್ದೆಲ್ಲ ಮಾಡಿಟ್ಟಿದ್ದಾರೆ. BCA ಓದು, MCA ಓದು, BTech ಓದು, MTech ಓದು, BE ಓದು. ಎಷ್ಟೋ ಕಾಲೇಜುಗಳಲ್ಲೂ ಕೂಡ BEಗಳನ್ನ ತೆಗಿತಿದ್ದಾರೆ, ನಂಬ್ತೀರಾ? BTechಗಳನ್ನ ತೆಗಿತಿದ್ದಾರೆ, ನಂಬ್ತೀರಾ? ದೇ ಆರ್ ಡೂಯಿಂಗ್ ಸಮ್ ಕ್ರಾಸ್. ಸೊ ತುಲಾ ರಾಶಿ ಅಂತ ಒಂದು ಮಾಯೆಗೆ ಹೋಗಿ ಸಿಲುಕಾಕೋಗ್ಬಿಡ್ತೀರಿ. ಯಾವುದೇ ರಿಸ್ಕ್ ಬೇಡ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ತುಂಬಾ ಎಚ್ಚರಿಕೆ. ಕನ್ಸಲ್ಟೆನ್ಸಿ ರೀತಿಯ ವೃತ್ತಿಗಳು, ಫಾರ್ಮಸ್ಯೂಟಿಕಲ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಪ್ಯಾರಾಮೆಡಿಕಲ್ಸ್ ಇರ್ಬೋದು, ಗೈನೋಕಾಲಜಿಸ್ಟ್ ಇರ್ಬೋದು, ರೇಡಿಯಾಲಜಿಸ್ಟ್ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಲ್ಯಾಬೊರೇಟರೀಸ್ ಇರ್ಬೋದು. ಇಂತಹ ಒಂದು ವೃತ್ತಿ, ಉದ್ಯೋಗ ಇರತಕ್ಕಂಥವ್ರಿಗೆ ಒಂದು ಅದ್ಭುತ ಅವಕಾಶಗಳ ಸಂಗಮ. ವೃಶ್ಚಿಕ ರಾಶಿ, ಕುಜ ನೇರವಾಗಿ ನೋಡ್ತಿದ್ದಾನೆ, ಫ್ಯಾಂಟಾಸ್ಟಿಕ್. ಗುರು ಭಾಗ್ಯದಲ್ಲಿ ಒಂದೇ, ಸಪ್ತಮಾಧಿಪತಿ ಶುಕ್ರ ಅಸ್ತಂಗತ. ಸೊ ಓಡ್ಬೇಕು ಈ ವಾರ ನಿಮಗೆ, ಪರಿಶ್ರಮ. ಲಗ್ನಾಧಿಪತಿ ಹೋಗಿ ಶುಕ್ರನ ಮನೆಯಲ್ಲಿ, ಲಕ್ಷ್ಮಿ ಮನೆಯಲ್ಲಿ, ಲಕ್ಷ್ಮಿ ಬಂದು ಸೂರ್ಯನ ಮನೆಯಲ್ಲಿ ಅಸ್ತಂಗತ. ಕೇತು ಜೊತೆ ಬೇರೆ, ಕೇತು ನಕ್ಷತ್ರ 100% ಹೇಳ್ತಾನೆ. ಸಂಗಾತಿ ವಿಚಾರ, ದುಡ್ಡಿನ ವಿಚಾರ, ಹಣಕಾಸಿನ ವಿಚಾರ ಸುಮ್ಮನೆ ತಲೆ ಕೆಡ್ಸ್ಕೊಳ್ಳತಕ್ಕಂಥದ್ದು ಮಾಡುತ್ತೆ. ಆರೋಗ್ಯದಲ್ಲಿರ್ಬೋದು, ಮಾನಸಿಕ ಸ್ಥಿತಿ ಇರ್ಬೋದು, ದಾಂಪತ್ಯ ಸ್ಥಿತಿ ಇರ್ಬೋದು, ಸಂಗಾತಿಗೆ ಒಂದು ಆರೋಗ್ಯ ಸಮಸ್ಯೆ ಇಲ್ಲ, ಸಂಗಾತಿಯ ಜೊತೆ ಮನಸ್ತಾಪ. ಶುಕ್ರ ಕೆಟ್ಟಿದ್ದಾನೆ ಅಂದ್ರೆ ಭೋಗವೂ ಇಲ್ಲ, ಶೃಂಗಾರವೂ ಇಲ್ಲ, ಸಿಂಗಾರವೂ ಇಲ್ಲ, ಅಲ್ಲಿ ಯಾವುದೋ ಒಂದು ಅಪವಿತ್ರ ಭಾವದಂಥದ್ದು ಒಂದು ತಂದಿಡ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ದರ್ಶನ, ಬಾಲಾಜಿ ದರ್ಶನ, ಇದಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ದಾಂಪತ್ಯದಲ್ಲಿ ಬಿರುಸುಗಳಿದೆ, ಮುನುಸುಗಳಿದೆ, ತಗೋಬಂದು ಡೈವರ್ಸ್ಗೂ ತಂದು ನಿಲ್ಸ್ಬಿಡುತ್ತೆ, ಹೋರಾಟರಾಗ್ಬಿಡ್ತೀರಿ. ಶುಕ್ರ ಅಸ್ತಂಗತ ಅಲ್ವಾ, ನಾನು ನಡೆದಿದ್ದೆ ಸರಿ, ನನಗೆ ಗೊತ್ತು. ಈ ಒಂದು ಭಾವಕ್ಕಾಗ್ತಕ್ಕಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಆರೋಗ್ಯದಲ್ಲಿ ಬೀಸ್ತಕ್ಕಂಥದ್ದು ಉಂಟು. ವೆರಿ ಕೇರ್ಫುಲ್. ಮಿಕ್ಕಂತೆ ವೃತ್ತಿಯಲ್ಲಿ ತೊಂದರೆ ಏನಿಲ್ಲ, ಅಡ್ವೈಸರಿ ತೊಂದರೆ ಇಲ್ಲ, ಸ್ವಂತ ಕೆಲಸ ಕಾರ್ಯ, ಸಣ್ಣ ಪುಟ್ಟ ಲೇವಾದೇವಿ, ಅತ್ಯದ್ಭುತ ಪ್ರಗತಿ. ಇನ್ ಧನುಸು ರಾಶಿ, ಕುಜ 6ನೇ ಮನೆ, ಸೂರ್ಯ 7ನೇ ಮನೆ, ಅವರಿಬ್ಬರು ಕಾಪಾಡ್ತಾರೆ ನಿಮ್ಮನ್ನ. ಸೊ ಲೀಗಲ್ ಅಡ್ವೈಸರ್, ಪ್ರಾಪರ್ಟಿ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಅಲ್ಲಿ ಇದ್ದೀರಾ, ಮೈನಿಂಗ್ ಅಡ್ವೈಸರ್, ಒಂಥರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ರೋಡ್ ಕಾಂಟ್ರಾಕ್ಟರ್, ಕಸ ಕಾಂಟ್ರಾಕ್ಟರ್, ಈ ಒಂದು ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಏಜೆನ್ಸೀಸ್, ಪೊಲೀಸ್ ಅಲ್ಲಿ ಇದ್ದೀರಾ, ಮಿಲಿಟರಿ ಇದ್ದೀರಾ, ಡಿಫೆನ್ಸ್ ಅಲ್ಲಿ ಇದ್ದೀರಾ, ಇನ್ನೊಬ್ಬರಿಗೆ ಕಾವಲಾಗಿ, ಇನ್ನೊಬ್ಬರಿಗೆ ಪ್ರೊಟೆಕ್ಟರ್ ಆಗಿ, ಇನ್ನೊಬ್ಬರಿಗೆ ದಾರಿಯಾಗಿ, ಇನ್ನೊಬ್ಬರಿಗೆ ವೀರ ಭದ್ರರಾಗಿ ನಿಂತಿರತಕ್ಕಂಥ ಧನುಸು ರಾಶಿಗೆ ಅತ್ಯದ್ಭುತ. ನೀವು ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಬೇಡ. ಹೌದು, ಶುಕ್ರ ಅಸ್ತಂಗತ ಸೂಪರ್ ಅಂತ ಹೇಳ್ತಾರೆ, ಬೇಡ. ಎಷ್ಟಾದ್ರೂ ಕೆಟ್ಟವನೇ. ಕೆಟ್ಟವನೇ, ಅದೊಂದು ಜಾಗ್ರತೆ. ಏನಾದ್ರೂ ಅಭ್ಯಾಸಗಳು, ದುರಭ್ಯಾಸಗಳಿದ್ರೆ ವಿಪರೀತವಾಗಿ ಆರೋಗ್ಯದ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಉಂಟು. ಹತ್ತಿರದಲ್ಲಿ ವೇಣುಗೋಪಾಲ, ಕೃಷ್ಣ ಇಂತಹ ಆಲಯಕ್ಕೆ ಹೋಗಿ ಒಂದು ಸಣ್ಣ ದರ್ಶನ, ಒಂದು 10 ಮಕ್ಕಳಿಗೆ, ಒಂದು 11 ಮಕ್ಕಳಿಗೆ ಏನಾದ್ರೂ ಒಂದು ಸಿಹಿ ಹಂಚ್ತಕ್ಕಂಥದ್ದು ಮಾಡಿ, ತುಂಬಾ ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ಮಕರ ರಾಶಿ, ಶುಕ್ರ ಅಸ್ತಂಗತ. ಸೊ ಆರೋಗ್ಯ ನೋಡ್ಕೊಳ್ಳಿ. ವೃತ್ತಿಯಲ್ಲಿ ಒತ್ತಡ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಸ್ತಂಗತ. ಸೊ ನಿಮ್ ಪುಣ್ಯ ಇಲ್ಲ ಈ ವಾರ. ಸೊ ಅವಾಗ ಪಾಪ ಕಟ್ಕೊಳ್ಳೋ ಅಂತ ಕೆಲ್ಸಗಳು ಮಾಡಿಸ್ಕೊಡ್ತಾನೆ. ಕುಜ ಬೇರೆ ಪಂಚಮದಲ್ಲಿರೋದ, ನಂಗೆ ಗೊತ್ತು, ನಾನೇ ಶಾರ್ಟ್ ಕಟ್. ಬುಧ ಬೇರೆ ವಕ್ರ, 100% ದಾರಿ ತಪ್ಪಿಸಿದ ದುಡ್ಡು, ಲಂಚ, ಮೋಸ, ದಗ, ಬಾಚ್ಕೊಳ್ಳೋದು, ತನ್ನವರು ನನ್ನವ್ರು ಎಲ್ಲ ಬಿಟ್ಟು ನಮ್ಮನ್ನ ಮನ್ಸಲ್ಲಿ ತಗೊಂಡೋಗ್ಬಿಡುತ್ತೆ. ತುಟ್ಟಿಯಿಂದ ಒಂದು ಹಣ್ಣು ಕೊಟ್ಟಿದ್ದಾರೆ, ಸಾಕು, 4 ಹಣ್ಣು ಕೊಡಿ ಸರ್, ಇನ್ನೊಂದು ಸರ್. ಈ ತರದ ಒಂದು ಕಮಿಟ್ಮೆಂಟ್ಗಳಿಗೆ ಹೋಗ್ತಕ್ಕಂಥ ಒಂದು ಭಾವ ಹೋಗಬಾರದು. ನೋಡಿಕೊಂಡು ಜಾಗ್ರತೆ, ಸಿಕ್ಕಾಕೋತೀರಿ. ಬುಧ ಬೇರೆ ವಕ್ರ 7ನೇ ಮನೆಯಲ್ಲಿ ಕೂತಿದ್ದಾನೆ, ಅವನು ಷಷ್ಠಾಧಿಪತಿ. ಫಸ್ಟ್ ನಿಮಗ್ ಷಷ್ಠಾಧಿಪತಿ, ಈಸ್ ಇನ್ 7th. ಖಂಡಿತ ಆ ತರಲೆಗಳನ್ನ ನಿಮ್ ಜೊತೆಲಿ ಕರ್ಕೊಂಡ್ ಬರ್ತಾನೆ. ಹಂಗೆ ಸರ್, ಹಿಂಗೆ ಸರ್, ಅದು ಸರ್, ಇದು ಸರ್. ಅದಕ್ಕೆ ಒಳಗಾಗ್ಬಿಟ್ಟು ನೀವು ಆ ತರದ್ ಸಿಕ್ಕಾಕೋಗ್ಬಿಡ್ತೀರಿ. ಅದ್ರಲ್ಲೂ ಕಲಾ ಮಾಧ್ಯಮದಲ್ಲಿದ್ದೀರಿ, ಕಿರು ಮಾಧ್ಯಮದಲ್ಲಿದ್ದು ಸರಿ, ಮಾಧ್ಯಮದಲ್ಲಿದ್ದೀರಿ, ಟಿವಿ ಮಾಧ್ಯಮದಲ್ಲಿದ್ದೀರಿ, ಯಾವುದೋ ಒಂದು ಯೂಟ್ಯೂಬ್ ನಡೆಸಿದಿರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಿ, ಟಿವಿಗಳಲ್ಲಿ ಕೆಲಸ, ಮೂವೀಸ್ ಅಲ್ಲಿ ಕೆಲಸ, ಅಲ್ಲೊಂದು ಸ್ಟಕಪ್ ಆಗತಕ್ಕಂಥ ಭಾವ. ಸೊ ತಪ್ಪದೆ ವಿಷ್ಣು ಆಲಯ,
ಹೋಗಿ ಬನ್ನಿ. ವಿಷ್ಣುವಿಗೆ ಒಂದು ಸೇವೆ, ವಿಷ್ಣು ಪೂಜೆ, ವಿಷ್ಣು ದರ್ಶನ. ತಿರುಪತಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಚಿಕ್ಕ ತಿರುಪತಿಗಾದ್ರೂ ಹೋಗಿ ಬರ್ತಕ್ಕಂಥದ್ದು ಮಾಡಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ನಿತ್ಯ ಕೆಲಸ ಕಾರ್ಯಕ್ಕೆ ತೊಂದರೆ ಇಲ್ಲ. ಲಾಯರ್ ಆಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ, ಸೂಪರ್. ಬುಧ ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ರಿ, ಮ್ಯಾನೇಜ್ಮೆಂಟ್ ಅಡ್ವೈಸರ್ ಆಗಿದ್ರಿ, ಹಣಕಾಸಿನ ಅಡ್ವೈಸರ್ ಆಗಿದ್ರಿ, ಫ್ಯಾಂಟಾಸ್ಟಿಕ್. ಕುಂಭರಾಶಿ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಶುಕ್ರಾಸ್ತ. 100% ದಾಂಪತ್ಯದಲ್ಲಿ ಇಲ್ಲ ಆರೋಗ್ಯದಲ್ಲಿ, ಪತ್ನಿಗೆ ಇಲ್ಲ ಪತಿಗೆ ಆರೋಗ್ಯದಲ್ಲಿ ಒಂದು ಎಳೆದಾಟ, ಹಿರಿಯರಿಗೊಂದು ಎಳೆದಾಟ. ಭಾಗ್ಯಾಧಿಪತಿ ಅಸ್ತಂಗತ, ತಂದೆಗೆ ವಯಸ್ಸಾಗಿದೆ, ಅಲ್ಲೇನಾದ್ರೂ ಯೂರಿನರಿ ಇನ್ಫೆಕ್ಷನ್ಸ್ ಇದೆ, ಡಯಾಬಿಟಿಸ್ ಪ್ರಾಬ್ಲಮ್ಸ್ ಇದೆ, ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹಿರಿಯರ ಕಡೆ ನೋಡ್ಕೊಳ್ಳಿ, ತಾಯಿ ಕಡೆ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಸುಖಾಧಿಪತಿ ಕೂಡ ಅಸ್ತಂಗತ. ಸೊ ಒಂಥರ ಇಕ್ಕಟ್ಟು ಬಿಕ್ಕಟ್ಟು ಕನ್ಫ್ಯೂಷನ್ ಆದಂತಹ ಒಂದು ಭಾವದಿಂದ ನಿಂತು ಬಿಡುತ್ತೀರಿ ಕುಂಭರಾಶಿ. ಬಾಡ್ ಗುರು 6ನೇ ಮನೆ, ರಾಹು ಪ್ರಬಲ ಬಲ. ಏನೂ ಆಗಲ್ಲ ಬಿಡೋ, ಏನೂ ಆಗಲ್ಲ ಅಂದಾಗ್ಲೇ ನಾವು ದುಮ್ಕೋದು. ಕುಜನ್ಸಾರ ಬೇರೆ, ಕುಜ ಸುಖದಲ್ಲಿ ಬೇರೆ ಇದ್ದಾನೆ. ಸೊ ಮನೆ, ಜಾಗ, ಗಾಡಿ, ದೇವಸ್ಥಾನ, ಇನ್ನೊಂದು ದೊಡ್ಡದಾಗಿ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿದ್ದೀರಿ. ಒಂದು ಅಟ್ಲೀಸ್ಟ್ ಶುಕ್ರ ಭಾಗ್ಯಕ್ಕೆ ಬರೋವರೆಗೂ ಒಂದು ತಡೆದಿಟ್ಕೊಳ್ಳಿ. ಒಂದು ಅಟ್ಲೀಸ್ಟ್ ಒಂದು 60 days, ಅಟ್ಲೀಸ್ಟ್ 55 days ಶುಕ್ರ ಬರಲಿ, ತುಲಾ ರಾಶಿಗೆ ಬರಲಿ. ಅಲ್ಲಿವರೆಗೂ ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ರಿಸ್ಕ್, ದೊಡ್ಡ ಗಾಡಿ, ದೊಡ್ಡ ಬಂಗಾರ, ಬಂಗಾರದ ಮೇಲೆ ಗಮನ ಇರಲಿ. ಮನೆಯಲ್ಲಿ ಸ್ತ್ರೀಯರಿಂದ ನೋವು, ಸಂಗಾತಿಯಿಂದ ನೋವು, ಬೆಡ್ ಕಂಫರ್ಟ್ಸ್ ಅಂತೀವಿ ಶುಕ್ರನನ್ನ, ಅಲ್ಲಿ ನೋವು, ಮಂಚದಲ್ಲಿ ಏನೋ ಒಂದು ರಿಪೇರಿ, ಟಾಯ್ಲೆಟ್ಗಳಲ್ಲಿ ಏನೋ ರಿಪೇರಿ, ಯೂರಿನರಿ ಇನ್ಫೆಕ್ಷನ್ಸ್, ಕಿಡ್ನಿ ಇನ್ಫೆಕ್ಷನ್ಸ್, ಸೆಕ್ಷುಯಲ್ ಇನ್ಫೆಕ್ಷನ್ಸ್, ಈ ತರದ ಕೆಲವನ್ನ. ವಿಪರೀತ ಡಯಾಬಿಟಿಸ್ ಆದ್ರೆ ಇನ್ನೇನಾಗುತ್ತೆ, ವಿಪರೀತ ಒತ್ತಡ ಆದ್ರೆ ಇನ್ನೇನಾಗುತ್ತೆ, ಈ ತರದೊಂದು ಛಾಯೆ ಉಂಟು. ಎಚ್ಚರಿಕೆ. ಮಿಕ್ಕಂತೆ ಬುಧ ಪಂಚಮಾಧಿಪತಿ, ವಿಪರೀತ ಬುದ್ಧಿಸು, ಬರವಣಿಗೆ, ಮಾತುಗಾರಿಕೆ, ಅಸಿಸ್ಟೆಂಟ್ಸ್ ಆಗಿದ್ದೀರಾ. ಎನಿಬಡಿ ಲೀಗಲ್ ಅಡ್ವೈಸರ್ ಆಗಿ, ಲೀಗಲ್ಗೆ, ಲಾಯರ್ಗೆ ಅಸಿಸ್ಟೆಂಟು, ಡಾಕ್ಟರ್ಗೆ ಅಸಿಸ್ಟೆಂಟು, ತುಂಬಾ ದೊಡ್ಡ ಇಂಜಿನಿಯರ್ಗೆ ಅಸಿಸ್ಟೆಂಟು, ಟೆಕ್ನಿಕಲ್ ಅಸಿಸ್ಟೆಂಟ್, ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ಗೆ ಅಸಿಸ್ಟೆಂಟ್, ಡೇಟಾ ಅಸಿಸ್ಟೆಂಟ್, ಸೈಂಟಿಸ್ಟ್, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮೀನ ರಾಶಿ ಬೊಂಬಾಟ್ ವಾರ. ಶುಕ್ರ ಅಸ್ತ ಅಲ್ವಾ, ಸೂಪರ್. 3ನೇ ಮನೆಯವನ್ 6ನೇ ಮನೆ, 8ನೇ ಮನೆಯವನ್ 6ನೇ ಮನೆ. ಅಂತಿಂತ ಅಪರೂಪದ ವಾರ ಅಲ್ಲ. ಅವನ್ ನಿಮಗ್ ನೋವು ಕೊಡುವಂತ ಶುಕ್ರ, ಅವನ್ ಕೆಟ್ಟಿದ್ದಾನೆ. ದಟ್ ಈಸ್ ವೆರಿ ನೈಸ್. ಅವಾಗ ಏನಾಗುತ್ತೆ, ಜ್ವರ ಬಿಟ್ಟಿದ ತಕ್ಷಣ ನಮಗೇನಾಗುತ್ತೆ, ಇದು ತಿನ್ಬೇಕು ಅನ್ನೋ ತರ ಅನ್ಸುತ್ತೆ. ಜಾಸ್ತಿ ತಿನ್ನಕ್ ಹೊಟ್ಟು ಅಲರ್ಜಿ, ಆಯಾಸ ಮಾಡ್ಕೊಬಿಡ್ತೀವಿ ಅನ್ನೋ ತರ ಧುಮುಕ್ಲಿಕ್ಕೆ ಹೋಗ್ಬೇಡಿ. ಕುಜ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್, ಯೋಗಕಾರಕ, ಯೋಗವನ್ನು ನೋಡ್ತಿದ್ದಾನೆ. ಷಷ್ಠಾಧಿಪತಿ ಸುಖದಲ್ಲಿರೋದ್ರಿಂದ ಗೌರ್ಮೆಂಟ್ ಟ್ಯಾಕ್ಸ್ಗಳು ಸ್ವಲ್ಪ ನೋಡ್ಕೊಂಡು, ಗೌರ್ಮೆಂಟ್ ತೊಂದರೆಗಳು, ಗೌರ್ಮೆಂಟ್ ಇಂದ ತಲೆನೋವುಗಳು, ಅದೊಂದು ಬಿಟ್ರೆ ವೃತ್ತಿ, ಉದ್ಯೋಗ ಸೂಪರ್. ಸ್ಟಾಟಿಸ್ಟಿಕ್, ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಾ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಾ, ಆಯುರ್ವೇದದಲ್ಲಿ ಇದ್ದೀರಾ, ಡಾಕ್ಟರ್ಗಳಾಗಿದ್ದೀರಾ, ಒಳ್ಳೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ಬಾಡಿ ಬಿಲ್ಡರ್ ಆಗಿದ್ದೀರಾ, weight ಲಿಫ್ಟಿಂಗ್ ಅಲ್ಲಿ ಇದ್ದೀರಾ. ಒಳ್ಳೆ ಗತ್ತಿನ ವಾರ ಈ ವಾರ, ಸೂಪರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.